ನಾರಾಯಣಂ ಗುಣೈಃ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಅಧಿಗಾನವಿಭವಂಚ ದರ್ಶಯೇತ್ ಮನುಷ್ಯ. ಇಲ್ಲಿ ಬಂತು ಧ್ಯಾನಾಚ್ಛ ಓಂ ಅಚಲತ್ವಂಚ ಅಪೇಕ್ಷ. ನಿನ್ನೆ ಬಂದಿತ್ತು. ಯಾಕೆ ಸರಿಯಾದ ಆಸನ ಕುತ್ಕೊಂಡೇ ಮಾಡಬೇಕು ಯಾತಕ್ಕೆ ಅಂದರೆ, ಇಲ್ಲ ಹೋದರೆ ಮನುಷ್ಯ ನಿಂತ್ಕೊಂಡು ಮಾಡಿದರೆ ಬೀಳ್ಬೋದು, ಮಲ್ಕೊಂಡ್ರೆ ನಿದ್ದೆ ಬರ್ಬೋದು, ಓಡ್ತಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪೂಜೆ ಜಪ ಎಲ್ಲ ಯಾವಾಗ ಮಾಡಬೇಕು ಅಂದರೆ ಕುತ್ಕೊಂಡೇ ಮಾಡಬೇಕು, ಹೊರತು ಬೇರೆ ರೀತಿಯಲ್ಲಿ ಅಲ್ಲ. ಸ್ಮರಣೆ ಮಾತ್ರ ಯಾವ ಬೇಕಾದ್ರೂ ಮಾಡ್ಬೋದು, ಮಲ್ಕೊಂಡು ಮಾಡ್ಬೋದು, ಓಡಾಡ್ತಾ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಮನಸ್ಸಿನಲ್ಲಿ ಮಾಡೋದಕ್ಕಂತೂ ಬೇನೇ ಇಲ್ಲ ಅದು. ಇದು ಹಾಗಲ್ಲ. ಜಪ ತಪ ಏನೇ ಮಾಡಿದರೂ ಕೂಡ ಕೂತ್ಕೊಂಡೇ ಮಾಡಬೇಕು. ಆ ಮೂರಾಸನನೇ ಹಾಕ್ಕೋಬೇಕು: ಪದ್ಮಾಸನ, ವೀರಾಸನ, ಷಷ್ಠಿಕಾಸನ. ಮತ್ತು ಬರೀ ನೆಲದ ಮೇಲೆ ಕೂಡ ಆಗಿಲ್ಲ, ಏನಿರಬೇಕಲ್ಲಿ ಶೈಲಾಜನ ಕುಶೋತ್ತರ. ಬಟ್ಟೆ, ಬರೀ ಬಟ್ಟೆ ಅಂದ್ರೇನು? ಹೊಸ ಇವತ್ತು ಜಮಖಾನ ಮೇಲೆ ಕೊಡ್ತಾರಲ್ಲ ಪ್ರವಚನ ಕಾಲಕ್ಕೆ, ಅದು ಆಸನ. ಅದು ಗೊತ್ತಾಯ್ತಾ? ಅದು ಅದಿದ್ದರೆ ಹತ್ತಿ ಬಟ್ಟೆ ಹಾಕ್ಕೊಂಡ್ರೆ ದಿವಸ ಅದನ್ನು ಮಡಿಲಿ ಹಾಕ್ಕೋಬೇಕು. ಧಾವಳಿ ಅಂತದರ ಸಮಸ್ಯೆ ಇಲ್ಲ. ಗೊತ್ತಾಯ್ತಾ? ಶೈಲ, ಅಜಿನ, ಕೃಷ್ಣಾಜನ, ಆಮೇಲೆ ಕುಶ, ದರ್ಭೆ, ಯಾವುದೂ ಇಲ್ಲ. ಬರೀ ಒಂದು ಎರಡು ದರ್ಭೆ ಹಾಕಿ ಕೂತ್ಕೊಂಡ್ರು ಆಯ್ತು. ದರ್ಭಾಸನ. ಹಾಂ, ಸಾಮಾನ್ಯ ಎರಡು ಹಾಕೋದು ದೇವ ಕಾರ್ಯಕ್ಕೆಲ್ಲ. ಹಾಂ, ಯಾವುದಕ್ಕೆ? ಒಟ್ಟು ಈಗ ಕುಶ ಹೇಳಿದ್ದೇನು, ಜಪ ತಪ ಯಾವುದೋ ಎರಡಿದ್ರೆ ಶ್ರೇಷ್ಠ. ಜಪೆ ಬ್ರಹ್ಮಯಜ್ಞಕ್ಕೂ ಎರಡಿರ್ಬೇಕು. ಆ ಅರ್ಥದಲ್ಲಿ ದೇವ ಕಾರ್ಯಕ್ಕೆಲ್ಲ ಎರಡು, ಒಂದಿಲ್ಲೇ ಇಲ್ಲ. ಮೂರು ಇರಬಾರ್ದಲ್ಲ, ಪಿತೃ ಕಾರ್ಯಕ್ಕೆ ಮೂರು ಇರ್ಬೋದು. ಯಾವುದಕ್ಕೆ? ಇಲ್ಲ, ಯಾವಲ್ಲಿ ಎರಡು ಕಡೆ ಎರಡು ಇರಲೇಬೇಕು. ಕೃಷ್ಣಾಜನ ಹಾಕ್ಕೊಂಡು ಮೊದಲು ನಿಮಗೆ ಯಾವುದೇ ಇಲ್ಲ ಹೋದಲ್ಲೋ ಒಂದು ಆಸನ ಬೇಕಾದ್ರೆ ಹಾಕೋಬೋದು. ಯಾವ್ದಾದ್ರು ಏನು ಬರೀ ಇಲ್ಲ ಬಟ್ಟೆ ಆಗ್ಬೋದು, ಅಥವಾ ಬರೀ ಖುಷಿ ಆಗ್ಬೋದು, ಬರೀ ಮಣೆ ಆಗ್ಬೋದು, ಶಿಲಾ ಆಗಬಾರ್ದು. ಗೊತ್ತಾಯ್ತಾ? ಕಟ್ಟಿಗೆದ ಮಣೆ ಹಾಕೋತಲ್ಲ, ಕಟ್ಟಿಗೆದು ಈ ರೀತಿ ಹಾಕ್ಕೋಬೋದೇ ಹೊರತು ಬೇರೆ ಹಾಕ್ಕೊಳ್ಳೋಗಿಲ್ಲ. ಮೂರು ಹಾಕ್ಕೊಳ್ಳೋದಾದರೆ ಶೈಲಾಜನ ಕುಶೋತ್ತರ, ಮೊದಲು ಬಟ್ಟೆ, ಆಮೇಲೆ ಅಜಿನ, ಆಮೇಲೆ ಕುಶ, ಈ ರೀತಿ ಹಾಕ್ಕೋಬೇಕು. ಒಂದು ಹಾಕ್ಕೊಳ್ಳೋದ್ರೆ ಯೋಚನೆ ಇಲ್ಲ. ಅಂತ ಆಸನ ಇಲ್ಲದ ಪೂಜೆ ಮಾಡಬಾರ್ದು. ಮತ್ತು ಆಸನ ಇರಲೇಬೇಕು. ಆಸನ ಎರಡು ವಿಧ: ಕೂಡೋ ಆಸನ, ಪಾಶ್ಚರ್ ಬೇರೆ, ಪೀಠ ಬೇರೆ. ಗೊತ್ತಾಯ್ತಾ? ಭಾಗವತಿಯಲ್ಲಿ ಎರಡು ಬರ್ತದೆ: ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರವಾಸನಮಾತ್ಮನಃ. ಗೊತ್ತಾಯ್ತಾ? ಪ್ರತಿಷ್ಠಾಪ್ಯ ಆಸನಂ ಅಂತ ಹೇಳ್ತಾರೆ, ಅವೇ ಸ್ಥಿರಾಸನ ಅಂತ ಮತ್ತೆ ಹೇಳ್ತಾರೆ. ರಿಪಿಟೇಷನ್ನಲ್ಲ ಅದು. ಒಂದು ಕೂಡೋದಕ್ಕೆ ಬೇಕಾದ ಆಸನ, ಇನ್ನೊಂದು ಕೂಡೋ ವಿಧಾನ. ಆಸನಕ್ಕೆ ಎರಡು ಆಸನ ಅಂತಲೇ ಕರೆಯೋದು. ಗೊತ್ತಾಯ್ತು? ಯೋಗಾಸನದಲ್ಲಿ ಮೊದಲನೇ ಸ್ಟೆಪ್ ಯಾವುದು? ಆಸನನೇ ಫಸ್ಟ್. ಕೂಡೋ ಜಾಗ, ಕೂಡೋ ಸ್ಥಳ, ಕೂಡೋ ರೀತಿ, ಅದ್ರ ಮೇಲೆ ಶುರುವಾಗುತ್ತೆ. ಅದು ಧ್ಯಾನದಲ್ಲಿ ಪರ್ಯಾವಸಾನ ಆಗುತ್ತೆ. ಇಲ್ಲದ್ರೆ ಆಗದೇ ಇಲ್ಲ. ಏನು ಪದ್ಮಾಸನ ಅಲ್ಲ, ಮೂರರಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದು. ನೀನೇ ನಾವು ಸೇರಿಸ್ಕೋಬಾರ್ದು ಇಲ್ಲದನ್ನು. ಏನು ಹೇಳಿದ್ದ, ಮೂರರಲ್ಲಿ ಯಾವ್ದು ಬೇಕಾದ್ರೆ ನಿಮ್ಮ ಚಾಯ್ಸು ಅಂತ ಹೇಳಿಬಿಟ್ಟಿಲ್ಲ. ಅಲ್ಲಿ ಇದು ಮಾಡಾಗಿಲ್ಲ. ವೀರಾಸನ, ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗೆ. ಗೊತ್ತಾಯ್ತು? ಅದೇನದು ವೀರಾಸನ. ಎರಡು ಕೆಳಗೆ ಪದ್ಮಾಸನ, ಎರಡು ಮೇಲೆ ಪದ್ಮಾಸನ, ಎರಡು ಕೆಳಗೆ ಸ್ವಸ್ತಿಕಾಸನ. ಸ್ವಸ್ತಿಕ ಹೆಸರಿಲ್ಲ. ಸ್ವಸ್ತಿಕ ಅಂದರೆ ಸುಖವಾಸನ ಅಂತ. ಸ್ವಸ್ತಿ ಒಳ್ಳೆಯದು, ಉತ್ತಮಾಸನ. ಪದ್ಮಾಕಾರ ಇದ್ದು ಪದ್ಮಾಸನ. ಇದು ವೀರಾಸನ, ಒಂದು ಮೇಲೆ ಒಂದು ಕೆಳಗೆ. ಅದು ಬೇರೆ. ಅದು ಗಾಯತ್ರಿ ಮಾತ್ರ ವಿಶೇಷ. ಆ ಸೂರ್ಯ ದರ್ಶನಾತಿಷ್ಟೇ ತತಸ್ತು ಉಪವಿಶೇತವ. ಬೆಳಗಿನ ಸಂಧ್ಯಾವಂದನೆ ಕಾಲಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಯಾಕೆ ಬಿಟ್ಟೋಗಿದ್ದಾರೆ, ಸೂರ್ಯ ಮಾಡೋದಿಲ್ಲ ಆದರೆ ಬಿಟ್ಟು ಹೋಗ್ಬಿಟ್ಟಿದೆ. ಸೂರ್ಯೋದಯಕ್ಕಿಂತ ಯಾವುದೇ ಜಪ ಮಾಡಿದರು ವಿಶೇಷ ಗಾಯತ್ರಿನೇ ಮಾಡಬೇಕು. ಸೂರ್ಯೋದಯ ಆಗೋವರೆಗೂ ಕೂಡ ನಿಂತು 1000 ಮಾಡಬೇಕು. ಅವನೀಗ 500 ಮಾಡಿದ್ದ ಸೂರ್ಯೋದಯ ಆಯ್ತು. ಆಮೇಲೆ ಬೇಕಾದ್ರೆ ಕುತ್ಕೋಬೋದು, ಅಥವಾ ನಿಂತ್ಕೊಂಡು ಮಾಡ್ಬೋದು. ಕಂಡು ಮಾಡ್ಲಿಕ್ಕೆ ಬರುತ್ತದೆ. ಉಳಿದೆಲ್ಲ ಕುತ್ಕೊಂಡೇ ಮಾಡಬೇಕು. ಅದು ಬಿಟ್ಟರೆ ಉಳಿದೆಲ್ಲ ಕುತ್ಕೊಂಡು ಮಾಡಬೇಕು. ಗಾಯತ್ರಿ ಮಾತ್ರ ವಿಶೇಷತೆ. ಅಂಗ ಅಂಗ ಆಗಿದ್ದರಿಂದ ಅದಕ್ಕೆ ಎರಡೂ ಆಗ್ಬೋದು. ಇದು ಆಗ್ಬೋದು, ಆಗಿಬಿಟ್ರೆ ಆಮೇಲೆ ಮಾಡ್ಬೋದು. ಸಾಯಂಕಾಲ ಕುತ್ಕೊಂಡೆ ಉತ್ತರ ಉಪವಿಶ್ಯ ಇವ. ಉಳಿದು ಮಧ್ಯಾಹ್ನದ್ದು ಸಾಯಂಕಾಲದ್ದು ಕುತ್ಕೊಂಡೇ ಮಾಡಬೇಕು. ಬೆಳಗಿನ ಮಾತ್ರ ಸೂರ್ಯೋದಯಕ್ಕಿಂತ ಮುಂಚೆ ನಿಂತ್ಕೊಂಡು ಆಮೇಲೆ ಕುತ್ಕೊಂಡು. ಹಾಂ, ಅಲ್ಲ ಅದ್ಗೆ ನಿಂತ್ಕೊಂಡೇ ಕೊಡಬೇಕು ಅರ್ಘ್ಯ. ಮಧ್ಯಾಹ್ನವೇ ಹಾಗೆ 3 ಸತ್ತು ನಿಂತ್ಕೊಂಡು. ಸಾಯಂಕಾಲ ಮಾತ್ರ ಕೂತ್ಕೊಡ್ಬೋದು, ಬೆಳಗ್ಗೆ ಮಧ್ಯಾಹ್ನ ನಿಂತ್ಕೊಂಡೇ ಕೊಡಬೇಕು ಅರ್ಘ್ಯ. ಆ ಅಶಕ್ತಿ ಅವೆಲ್ಲ ಬೇರೆ. ಅಶಕ್ತಿ, ಅವಕಾಶ ಇಲ್ಲ, ಅದೆಲ್ಲ ಬೇರೆ. ನಿಯಮಗಳು ಹಾಗಿರ್ಬೇಕು ಆವಾಗ. ಹಾಂ, ನಿಯಮನ ಫಾಲೋ ಮಾಡಬೇಕು. ಅಶಕ್ತಿ ಬಂದಾಗ ಬಿಡಬೇಕು. ಸಮಂ ಕಾಯ ಶಿರೋಗ್ರೀವಂ ಅಚಲಂ ಧಾರಯನ್ ಸ್ಥಿರ, ಅದೆಲ್ಲ ಆಯಿತು.
ಎಲ್ಲಿ ಕೊಡಬೇಕು? ನಿಮಗೆ ಯಾವ ಜಾಗದಲ್ಲಿ ಕೂತ್ರೂ ಏಕಾಗ್ರತೆ ಬರುತ್ತೋ ಅಲ್ಲಿ ಕೂಡಿ ಅಂತ ಹೇಳ್ಬಿಡ್ತಾರೆ. ಯತ್ರ ಏಕಾಗ್ರತಾ ತತ್ರ ಅವಿಶೇಷ ದೇಶಕಾಲ ಅವಸ್ಥಾದಿಷು ಯತ್ರ ಏಕಾಗ್ರತಾ ಭವತಿ ತತ್ರೈವ ಸ್ಥಾತವ್ಯ ತಮೇವ ದೇಶಂ ಸೇವೇತ ತಂ ಕಾಲಂ ತಾಮವಸ್ಥಿತಿಂ ತಾನೇವ ಭೋಗಾನ್ ಸೇವೇತ ಮನೋ ಯತ್ರ ಪ್ರಸೀದತಿ. ಇದು ನಿರ್ಬಂಧ ಇಲ್ಲ, ಬಟ್ ವಿಹಿತದಲ್ಲಿ ಆಗಿರ್ಬೇಕಷ್ಟೆ. ವಿಹಿತದಲ್ಲಿ ಇಷ್ಟ ಹೇಳ್ತಾರೆ, ಅಡುಗೆ ಏನು ಮಾಡಿ ಏನು ಬೇಕಾದ್ರೂ ಮಾಡಿ ಅಂತ ಬಿಡ್ತಾರೆ. ಅದಕ್ಕೆ ಅರ್ಥ ಏನು ಅಂದರೆ ವಿಹಿತದಲ್ಲಿ ಏನು ಬೇಕಾದ್ರೂ ಮಾಡಿ ಅಂತ. ನಹಿ ದೇಶಾದಿಭಿ ಕಶ್ಚಿದ್ ವಿಶೇಷ ಸಮುದೀರಿತ. ಬರೀ ಸ್ಥಳದಿಂದ ಪ್ರಯೋಜನ ಇಲ್ಲ. ಬರೀ ಸ್ಥಳದ ಕಾಶಿಗೆ ಹೋಗಿ ಬಂದ ಅಲ್ಸಾದ ಏನೇನು ಕಾಶಿಗೆ ಹೋದ್ರೂ ಅಷ್ಟೇ, ಎಲ್ಲಿ ಹೋದ್ರೂ ಅಷ್ಟೇ. ಹಿರಣ್ಯಕಶಿಪು ವೈಕುಂಠಕ್ಕೆ ಹೋಗಿದ್ದ, ಏನು ಉಪಯೋಗ ಆಗಲಿಲ್ಲ. ಅದಕ್ಕೆ ಅದು ಮುಖ್ಯ. ಆದ್ದರಿಂದ ಮೆಕ್ಯಾನಿಕಲ್ಲಾಗಿ ಸ್ಥಳ ಕಾಲಕ್ಕೇನು ಅರ್ಥ ಇಲ್ಲ ಅಂತ ಹೇಳ್ಬಿಡ್ತಾರೆ. ಕಾಲಾದಿ ಚಿಂತನ ಮನಃಪ್ರಸಾದನಾರ್ಥಂ ಹಿ ದೇಶಕಾಲಾದಿ ಚಿಂತನ. ಯಾಕೆ ಒಳ್ಳೆ ಸ್ಥಳ ಒಳ್ಳೆ ಮನಃಪ್ರಸನ್ನತೆ ಬರೋದಾದರೆ ಅದನ್ನು ಆಶೆಯೊಳಗೆ ಹೇಳಿದ್ದಾರೆ ಹೊರತು ಅದು ಬೈಂಡಿಂಗ್ ಅಲ್ಲ. ಬೈಂಡಿಂಗ್ ಆಗಿ ಮನಃಪ್ರಸನ್ನತೆಗೆ ಅಫೆಕ್ಟ್ ಆದರೆ ಏನು ಪ್ರಯೋಜನ ಇಲ್ಲ. ಅದು ಸರಿ ಇದ್ದಾರಾದರೆ ಸರಿಯೇ. ಓಂ ಆ ಪ್ರಾಯಣ ತತ್ರಾಭಿ ದೃಷ್ಟಮ್ಮು. ಎಲ್ಲಿವರೆಗೂ ಮಾಡಬೇಕು ಅದೇ ನನ್ನ ಸಮಸ್ಯೆ. ಈಗ ಸಂಧ್ಯಾವನೆ ಎಷ್ಟು ದಿವಸ ಮಾಡಬೇಕು, ಏಕಾದಶಿ ಎಷ್ಟು ದಿವಸ ಮಾಡಬೇಕು ಗೊತ್ತಾಯ್ತಾ? ಅಯ್ಯೋ ಧ್ಯಾನ ಎಷ್ಟು ದಿವಸ ಮಾಡಬೇಕು, ಸಾಧನೆ ಎಷ್ಟು ದಿವಸ ಮಾಡಬೇಕು ಅಂದರೆ ಆ ಪ್ರಾಯಣ ತತ್ರಾಪಿಗೆ ದೃಷ್ಟಂ. ಆ ಪ್ರಾಯಣ ಟಿಲ್ ಡೆತ್. ಪ್ರಯಾಣ ಶಬ್ದಕ್ಕೆ ಸರಿಯಾದ ಅರ್ಥ ಭಗವದ್ಗೀತೆಯಲ್ಲಿ ಬರುತ್ತೆ. ಪ್ರಯಾಣ ಕಾಲೇ ಪಿಚ ಕಥಂ ಧ್ಯೇಯೋಸ್ಮಿನ್ ಏತ. ಪ್ರಯಾಣ ಕಾಲ ಅಂದ್ರೆ ಏನರ್ಥ ಅಲ್ಲಿ? ಅಟ್ ದಿ ಟೈಮ್ ಆಫ್ ಡೆತ್ ಅಂತ ಅರ್ಥ. ಅಂದರೆ ಸಾಯೋವರೆಗೂ ಮಾಡಬೇಕು ಅಂತ ಅರ್ಥ. ಏಕಾದಶಿ ಸಾಯೋವರೆಗೂ ಮಾಡಬೇಕು. ಮಾಡೋದ್ರೆ ಸಾಯ್ತೇನೆ ಅಂದರೆ ಹೋಯ್ತಾರೆ. ಸಾಯೋವರೆಗೂ ಮಾಡಬೇಕೆ ಹೊರತು ಬಿಡಾಗಿದೆ. ಕೆಲವು ಹಾಗಲ್ಲ, ಅದು ಅಷ್ಟೇ ಸಾಧನೆ ಬಿಟ್ಬಿಡ್ಬೋದು. ಇದು ಏಕಾದಶಿ ಅಲ್ಲ, ಆ ನಿತ್ಯ ವ್ರತಗಳು, ಅದಕ್ಕೆ ವಿಧಾನಕ್ಕೆ ಇಲ್ಲ. ಸಂಧ್ಯಾವಂದನೆ ಹಾಗೆ. ಓಂ ಆಲಯ ಮಂತ್ರ ಒಂದೇ, ಆ ಪ್ರಯಾಣ ಅಂತಂದ್ರೆ ಒಂದೇ. ಇದಕ್ಕೆ ಅರ್ಥವೇ ಬ್ರಹ್ಮಸೂತ್ರಾಣ. ಮತ್ತೆ ಇದರ ಅರ್ಥ ಅಲ್ಲಿ ಹೇಳಿದ್ದಾರೆ, ಅದರ ಅರ್ಥ ಇದರಿಂದ ಗೊತ್ತಾಗುತ್ತೆ. ಯಾವನ್ ಮೋಕ್ಷ ತಾವದುಪಾಸನಾದಿ ಕಾರ್ಯಂ. ಮುಕ್ತಿ ಆಗೋವರೆಗೂ ಮಾಡಬೇಕು. ಆಮೇಲೆ ಮಾಡೇ ಮಾಡ್ತಾನೆ, ಗೊತ್ತಾಯ್ತಾ? ಸರ್ವಿಸಲ್ಲಿ ಸರಿಯಾಗಿ ನಡ್ಕೋ, ರಿಟೈರ್ ಆದಮೇಲೆ ಕಳ್ತನ ಮಾಡೋಂತಲ್ಲ, ಆಮೇಲೆ ಮುಂದುವರಿ ಅಷ್ಟೇ. ಸೊ ಮೋಕ್ಷದವರೆಗೂ ಮಾಡಬೇಕಾದ್ರಿಂದ ಅಧ್ಯಯನ ಶ್ರವಣ ಮನನಾದಿಗಳಿಗೆ ಇಂಥದ್ದು ಇಲ್ಲಿವರೆಗೂ ಅಂತ ಲಿಮಿಟ್ ಇಲ್ಲ. ಎಷ್ಟೊತ್ತು ಅದು ಅಷ್ಟೇ, ಹೊತ್ತು ಲಿಮಿಟ್ ಇಲ್ಲ. ಅದಕ್ಕೆ ಟೈಮು ಲಿಮಿಟ್ ಇಲ್ಲ. ಮಧ್ಯಾಹ್ನ ರಾತ್ರಿ ಓದ್ತಿದ್ರು ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯರು, ದೋಷ ಇಲ್ಲ ಅದಕ್ಕೆ. ಓದೋದಕ್ಕೆ 24 hours ಅಲೋಡ್. ಈಗ ಸಹ ಯೋಹ ವೈ ತದ್ ಭಗವಾನ್ ಮನುಷ್ಯೇಷು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತೈತಿ ಶ್ರುತಿ ಹೇಳಿದೆ. ಪ್ರಾಯಣಾಂತಂ ಸರ್ವದಾ ಏನಮುಪಾಸೀತ ಯಾವದ್ಭುಕ್ತಿರ್ಯುಕ್ತ ಅಪಿ ಏನಮುಪಾಸತೆ. ಎಲ್ಲಿವರೆಗೂ ಮಾಡಿ ಅದು ಮುಕ್ತರಾದ್ಮೇಲೆ ಬಿಡೋದಿಲ್ಲ, ಮಾಡ್ತಾರೆ. ಇತಿ ಸೌಪರ್ಣ ಶ್ರುತಿ. ಮುದ್ದೆ ಶೃಣುಯಾದ ಯಾವದ ಜ್ಞಾನಂ. ಇನ್ನೊಂದು ಉತ್ತರ ಕೊಡ್ತಾರೆ. ಶೃಣುಯಾದ ಯಾವದ ಜ್ಞಾನಂ. ಎಲ್ಲಿವರೆಗೂ ಕೇಳಬೇಕು, ಎಲ್ಲಿವರೆಗೂ ಬೈಯಾಟ್ ಮಾಡಬೇಕು ನೋಡ್ಕೊಂಡು ಅಂತ ಕೇಳಿದರೆ ಬಾಯಿ ಬರೋವರೆಗೂ ಅಷ್ಟೇ. ಶೃಣುಯಾತ್ ಯಾವದ ಅಜ್ಞಾನಂ. ಅಜ್ಞಾನ ಪರಿಹಾರ ಆಗೋವರೆಗೂ ಕೂಡ ಶ್ರವಣ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಮತಿರಿ ಯಾವದ ಅಯುಕ್ತತ. ಮರಣ ಎಲ್ಲಿವರೆಗೂ ಮಾಡಬೇಕು ಅಂದರೆ ಮನಸ್ಸಿಗೆ ಗಟ್ಟಿಯಾಗೋವರೆಗೂ. ಮನಸ್ಸಿಗೆ ಗಟ್ಟಿಯಾಗೋರು ಮಾಡಬೇಕದನ್ನು. ಧ್ಯಾನಂಚ ಯಾವ ದೀಕ್ಷಾ ಸ್ಯಾತ್. ಧ್ಯಾನ ಎಲ್ಲಿವರೆಗೂ ಮಾಡಬೇಕು? ದೇವರು ಕಾಣೋವರೆಗೂ ಮಾಡಬೇಕು. ಬದಲಿ ಎಲ್ಲಿವರೆಗೂ ಹೋಗ್ಬೇಕು ಅಂತ ಕೇಳಿದರೆ ಎಲ್ಲಿವರೆಗೂ ಹೋಗ್ಬೇಕು? ಗುಡಿಗೆ ದೇವರು ಕಾಡೋವರೆಗೂ ಹೋಗಬೇಕು. ಯಾವುದೋ ಒಂದು ಹೋದ ಕಾಲಕ್ಕೆ ಒಬ್ಬ ಡ್ರೈವರ್ ಬರ್ತಿದ್ದ. ಅಂದರೆ ಕೆಲವು ಯೋಗ ಇರೋದಿಲ್ಲ ಅಲ್ಲಿ. ಒಳ್ಳೆ ಡ್ರೈವರ್, ಅದು ನೋಡಿದಷ್ಟೇ ಫಸ್ಟ್ ಕ್ಲಾಸ್ ಅವನು. ಅದು ಇಳಿದ, ನಾವೆಲ್ಲ ಮುಗಿಸ್ಕೊಂಡು ಬಂದ್ವಿ. ಒಂದು ದಿವಸ ಆಯ್ತು ತಿಳಿಸ್ಕೊಂಡು ಮರುದಿವಸದಿಂದ ಅವನು ಎಲ್ಲೂ ಹೋಗೇ ಇಲ್ಲ. ಅಲ್ಲೇ ಮಲ್ಕೊಂಡಿದ್ದಾರೆ, ಊಟ ಮಾಡಿರೋದು ಅಷ್ಟೇ. ದರ್ಶನ ಎಲ್ಲೆಲ್ಲೂ ಹೋಗಿಲ್ಲ. ಎಷ್ಟು ಅವಕಾಶ ಕಳ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಈಗ ಬದರಿ ಅವ್ರ ಪ್ರಕಾರ ಬದರಿ ಆಯ್ತು. ಅವ್ರು ಟೇಡಿಗೆ ಅದಕ್ಕೆ ಸಾಕೋದು, ಅದು ಭಕ್ತಿಗೆ ಸಾಲದು. ಅದಕ್ಕೆ ಎಲ್ಲೂ ಕೂಡ ನಾವು ದರ್ಶನ ಆಗೋವರೆಗೂ ಕೆಡ್ತಾನೆ, ನೋಡ್ತಾನೆ ಇರಬೇಕು. ತಿರುಪತಿ ಕ್ಯೂದಲ್ಲಿ ನಿಂತಿರ್ತಾನೆ, ಎಲ್ಲಿವರೆಗೆ ಎಷ್ಟೊತ್ತು ನಿಂತಿರ್ತಾನೆ, ದರ್ಶನ ಆಗೋದು ಇರಬೇಕು. ಅಲ್ಲಿ ಹಾಗೋ ಇಲ್ಲಿ ಹಾಗೆ. ಯಾವ ದೀಕ್ಷೇತ, ಯಾವ ದೀಕ್ಷಾ ವಚನ ಬಾಧ್ಯತೆ. ಆಮೇಲೆ ಒಂದು ಸರ್ತಿ ದೇವರು ಕಂಡ ಅಂದಮೇಲೆ ಮುಕ್ತಿ ಅಶೂರು, ಮತ್ತೇನು ಯೋಚನೆ ಮಾಡೋಂಗಿಲ್ಲ. ದುಷ್ಟತತ್ವಸ್ಯ ಚ ಧ್ಯಾನಂ ಯದಾ ದೃಷ್ಟಿರ್ನ ವಿದ್ಯತೆ. ಆಮೇಲೆ ದುಷ್ಟತತ್ವ ಅಪರೋಕ್ಷ ಜ್ಞಾನ ಆಯಿತು, ಮತ್ತೆ ಧ್ಯಾನ ಮಾಡಬಹುದು ಅವನು. ಧ್ಯಾನ ಮಾಡ್ಲಿಕ್ಕೆ ಆಗದೇ ಇದ್ದ ಕಾಲಕ್ಕೆ ಉಳಿದ ಕರ್ಮ ಮಾಡ್ತಾನೆ ಇರಬೇಕು. ಸಂಧ್ಯಾವಂದನೆ ಪೂಜೆ ಎಲ್ಲ ನಾರ್ಮಲ್. ಧ್ಯಾನಕ್ಕೆ ಕೂತಾಗ ಸಂಧ್ಯಾವಂದನೆಗೆ ಅಂತ ಹೇಳ್ಬೇಕು ಅಂತ ಧ್ಯಾನಕ್ಕೆ ಕೊಡಬಾರ್ದು. ಅರ್ಥ ಆಯ್ತಾ? ಧ್ಯಾನದಲ್ಲಿ ಇನ್ವಾಲ್ವ್ ಆಗಿಬಿಡ್ತಾನೆ, ಏನು ಸಮಸ್ಯೆನೇ ಇಲ್ಲ. ಆ ಉಳಿದವ್ರು ಹಾಗಲ್ಲ. ಅಪರೋಕ್ಷ ಜ್ಞಾನಿ ಅಲ್ಲದೆ ಹೋಗಿಬಿಟ್ರೆ ಏನು ಮಾಡ್ಬೇಕಾತ? ಇದಕ್ಕೆಲ್ಲ ಬಂದು ಟೈಮ್ ಟೇಬಲ್ ಹಾಕ್ಕೊಂಡೇ ಮಾಡಬೇಕು. ಅಪರೋಕ್ಷ ಟೈಮ್ ಟೇಬಲ್ ಬೇಕು, ಧ್ಯಾನನೇ ಟೈಮ್ ಟೇಬಲ್.
ಧ್ಯಾನ ಮಾಡಬೇಕಾದ್ರೆ ಇಷ್ಟೊತ್ತಿಗೆ ಏನು ಅನ್ಕೋಬೇಕಾಗಿಲ್ಲ. ಆಮೇಲೆ ಬೆಳಿಗ್ಗೆ ಕೂತ್ಕೊಂಡ ಮಧ್ಯಾಹ್ನ ಸಾಯಂಕಾಲ ಮುಗಿದೋಯ್ತು, ಸಾಯಂಕಾಲಕ್ಕೆ ಎಚ್ಚರ ಆಯಿತು, ಉಳಿದಲ್ಲಿ ಲೋಪ ಅಂತ ತಿಳ್ಕೊಬಾರ್ದು, ಸಾಯಂಕಾಲ ಸಂಧಾನ ಮಾಡಿಬಿಟ್ರೆ ಆಗೋಯ್ತು. ಅವೆರಡು ಫಿಲಪ್ ಮಾಡಕ್ಕೆ ಹೋಗಬಾರ್ದು, ಮುಗಿತಾನೆ. ಇದೆಲ್ಲ ಹೈಲಿ ಪ್ರಾಕ್ಟಿಕಬಲ್ ಇದು. ಓಡಿ ಹೋದವರು ಬಂದಮೇಲೆ ಅದಕ್ಕೆ ಸೈನ್ ಮಾಡಬೇಕಾಗಿಲ್ಲ, ಅಲ್ಲಿ ಓಡಿ ಬರೆದ್ಬಿಟ್ಟಿರ್ತಾರೆ ಆಗಲೇ. ಅವತ್ತಿಂದ ಮಾಡಬೇಕು, ಬಂದ ತಕ್ಷಣ ಶುರು ಮಾಡಬೇಕು ಮತ್ತೆ. ಇವೆಲ್ಲ ಅದನ್ನ ನೋಡೇ ಫಾಲೋ ಮಾಡಿರೋದು ಇವೆಲ್ಲ ಕೂಡ. ದೃಷ್ಟತತ್ವಸ್ಯ ಚ ಧ್ಯಾನಂ ಯದಾ ದೃಷ್ಟಿರ್ನ ವಿದ್ಯತೆ ಭಕ್ತಿಶ್ಚ ಅನಂತಕಾಲೀನ. ಅದೇ ಭಕ್ತಿನೂ ಹಾಗೇನೆ. ಭಕ್ತಿ ಎಷ್ಟು ದಿವಸ ಭಕ್ತಿ ಮಾಡಬೇಕು ಅಂತ ಕೇಳಬೇಡಿ, ಅನಾದಿ ಕಾಲದ ಅನಂತ ಕಾಲದವರೆಗೂ ಮಾಡಬೇಕಾದ್ದರಿಂದ ಭಕ್ತಿಗೆ ನೋ ಎಂಡ್. ಆ ವಿಮುಕ್ತೇ ವಿಧಿರ್ನಿತ್ಯಂ ಸ್ವತಃ ತತಃ ಪರಂ. ಮುಕ್ತಿಯಾಗೋವರೆಗೂ ಅನಿವಾರ್ಯ. ಆಮೇಲಂತೂ ನ್ಯಾಚುರಲ್. ಆಮೇಲೆ ನ್ಯಾಚುರಲ್ ಅದು ಏನು ಬೇಕಾಗಿಲ್ಲ. ಈ ಡ್ರೈವಿಂಗ್ ಕಲಿಸ ಲೈಸೆನ್ಸ್ ಕೊಟ್ಬಿಡ್ತಾರೆ, ಜೊತೆ ಬರಲ್ಲ ಅವ್ರು. ಯಾತಕ್ಕೆ? ಇನ್ನು ಹೇಗಾದ್ರೂ ಡ್ರೈವ್ ಮಾಡ್ಕೊತಲ್ಲ, ಇನ್ನು ಬಂದಿದೆ ಸರಿಯಾಗಿ ಮಾಡ್ತೀನಿ ಅಂತ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಸೊ ಮುಕ್ತಿಯಲ್ಲಿ ಯಾರಿಗೂ ಹೇಳಬೇಕಾಗಿಲ್ಲ. ಹೇಗೆ ಮಾಡ್ತಾರೆ ಅವರು? ಅದು ಮಠಗಳಲ್ಲಿ ಬಡಿ ಅಂತ ಹೇಳಬೇಕಾಗಿಲ್ಲ, ಯಾಕಂದ್ರೆ ಬಡಿ ಇರೋರು ಹೋಗ್ತಾರೆ ಆದ್ದರಿಂದ. ಬಟ್ ಅಲ್ಲಿ ಹೇಳಬೇಕಾಗಿದೆ. ಈಗ ಅವರೇ ಜಾಸ್ತಿ ಬರ್ತಾರೆ ಸರ್, ಅಲ್ಲಿಗೆ ಮುಗಿತಾ ಇದೆ. ಅದೇ ಆಗ್ತದೆ. ಆಚಾರ್ಯ ದೇವೋ ಮಾತೃ ದೇವೋ ಭವ ಪಿತೃ, ಇದಕ್ಕೆ ಎಂಡೇ ಇಲ್ಲ. ಗೊತ್ತಾಯ್ತಾ? ಇರೋವರೆಗೂ ಇದು ಮಾಡಿದ್ರು ಬಿಡ. ಅದು ಯಾವ ಕಾಲಕ್ಕೂ ಬಿಟ್ಬಿಡ್ತಾರೆ, ಯಾವ ಕಾಲಕ್ಕೂ ಬಿಡಬಾರ್ದು. ಆಚಾರ್ಯ ದೇವೋಭವ ಎಂದೂ ಹೋಗೋದಿಲ್ಲ. ಅತಿಥಿ ದೇವೋಭವ ಯಾರಿಗೂ ಬಿಟ್ಟಿಲ್ಲ, ಕಂಪಲ್ಸರಿ ಅದು. ಇದು ಪ್ರಾಯಣಾಧಿಕರಣಂ. ಆ ಅಧಿಕರಣ ಮುಗೀತು. ಇನ್ನು ಮುಂದೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಏನೋ ಉಪಯೋಗ ಅಂತ ಪ್ರಶ್ನೆ. ಅದು ನಾಳೆ ಏನು ಉಪಯೋಗ? ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ಏನು ಬೆನಿಫಿಟ್ ಏನು ನಿಮಗೆ? ಈಗ ಫಲ ಕೇಳಬಾರ್ದು ಅಂತ ಬೇರೆ ಹೇಳ್ತೀರಿ, ನೀವು ಕೊಡೋದಿಲ್ಲ, ನಾವು ಮಾಡೋದು, ಏನು ಮಾಡಬೇಕಾಗಿದೆ? ಅದು ಕೂತ್ರ ಹೇಳ್ತಾರೆ. ಯಾವ ಬೆನಿಫಿಟ್ ಕೇಳಿದ್ರೆ ಅವಾಗ ಮಾಡೇ ಮಾಡ್ತಾರೆ. ಓಂ ನಮನಿಕ